3A ಅಡಿಯಲ್ಲಿ ಉಡುಪಿಯಲ್ಲಿ ಇವತ್ತು ಎಕರೆಗಟ್ಟಲೆ ಜಾಗ ಯಾರಲ್ಲೂ ಇಲ್ಲ. ಎಲ್ಲರಿಗೂ ಒಂದು 20% ಜಾಗ 10% ಜಾಗ ಬರ್ತದೆ. ಏಕಾಏಕಿ 3A ಅನ್ನು ಬಂದ್ ಮಾಡಿ, ಈ 1 ವರ್ಷದ ಹಿಂದೆ 3A ಅನ್ನು ಬಂದ್ ಮಾಡಿ ನಮಗೆ ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡಿದ್ದೇವೆ. ರೋಡಿಗೆ ನಮ್ಮ ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿ 18ನೇ ದಿನಕ್ಕೆ ನಮಗೆ 3AB ಅನ್ನುವಂಥ ಒಂದು ಕಾನೂನು ಅಡಿಯಲ್ಲಿ ನೀವು ಕೆಲಸ ಮಾಡಿ 3A ಅಡಿಗೆ ಆಲ್ರೆಡಿ ನಾವು ಪರ್ಮಿಟ್ ಬ್ಲಾಕ್ ಮಾಡಿ ಆಗಿದೆ ಅನ್ನುವಂಥ ಮೆಸೇಜನ್ನು ಕೊಟ್ಟರು. ಅದಕ್ಕೂ ನಾವು ಒಪ್ಪಿಕೊಂಡು ಕಾರ್ಯವನ್ನು ಆರಂಭಿಸಿದ್ದೇವೆ. ಆ ಕಾರ್ಯದಲ್ಲಿ ಮಾತ್ರ 3ABಯಲ್ಲಿ ಎಲ್ಲೂ ಲ್ಯಾಟ್ರೇಟನ್ನು ತೆಗೆಯುವಂಥ ಆದೇಶ ಅದರಲ್ಲಿಲ್ಲ. ಮಣ್ಣನ್ನು ಲೆವೆಲ್ ಮಾಡಿ ಸಮತಟ್ಟು ಮಾಡಿಕೊಂಡು ಕೃಷಿ ಮತ್ತು ಮನೆ ಕಟ್ಬೋದು. ಆದರೆ ಇದು ನಮ್ಮ ಜನರಿಗೆ ಯೋಗ್ಯವಾದ ಆದೇಶ ಅಲ್ಲ. ಅದು ಯಾವತ್ತು ಕೊಟ್ಟಿದ್ದಾರೆ ಆವತ್ತಿನಿಂದ ನಮ್ಮ ಲಾರಿ ಮಾಲೀಕರು ಕ್ವಾರಿ ಮಾಲೀಕರು ನಷ್ಟಕ್ಕೆ ಬಿದ್ದಿದ್ದಾರೆ. ಪೆನಾಲ್ಟಿ ಕಟ್ಟಿ 2 ಲಕ್ಷ ಕಟ್ಟಿ ಸಾಕಾಗಿದೆ. ಅದು ಏನೋ ನಡೆದು ಬರ್ತಾ ಇತ್ತು. ನಂತರ ಮೊನ್ನೆಯಿಂದ ಕಟ್ಟುನಿಟ್ಟಾಗಿ 3AB ಅನ್ನು ನಮ್ಮ ಉಡುಪಿ ಜಿಲ್ಲೆಗೆ ಮಾತ್ರ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 3A ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ 3AB ಅನ್ನುವಂಥ ಒಂದು ನಾಟಕವನ್ನು ನೀಡಿ ಅದನ್ನು ಸಹ ಬಂದ್ ಮಾಡಿದ್ದಾರೆ. ನೀವು ಕಲ್ಲು ತೆಗಿಬಾರದು. ನಾನು ಕೇಳ್ತಿದ್ದೇನೆ, ನಮ್ಮ 3 ಜಿಲ್ಲೆ ಅಕ್ಕಪಕ್ಕದಲ್ಲಿ 3A ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಜನ ಸಮೃದ್ಧಿಯಿಂದ ಇದ್ದಾರೆ. ಇವರು ಉದ್ದೇಶಪೂರ್ವಕವಾಗಿ 5 ಜನ ಶಾಸಕರು BJಪಿಯಿಂದ ಗೆದ್ದಿದ್ದಾರೆ. ಇವರಿಗೆ ಯಾವುದೇ ಕಾರಣಕ್ಕೂ ನಾವು ಮರಳು ಮತ್ತು ಕಲ್ಲು ಸಿಗ್ಲಿಕ್ಕೆ ಬಿಡಬಾರದು, ಇವ್ರನ್ನೆಲ್ಲ ಇಕ್ಕಟ್ಟಿಗೆ ಸಿಲಿಸಬೇಕಂತ ದುರುದ್ದೇಶ ಇಟ್ಕೊಂಡು ಇವರು ಡ್ರಾಮಾ ಮಾಡ್ತಾ ಇದ್ದಾರೆ. KDP ಸಭೆ ಇರುವಂಥದ್ದು ಯಾಕೆ? ಜಿಲ್ಲಾ KDP ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಜಿಲ್ಲಾ ಉಸ್ತುವಾರಿ ಸಚಿವರು. ಉಸ್ತುವಾರಿ ಸಚಿವರು ಸಭೆ ನಡೆಯುತ್ತಿರುವಾಗ ಶಾಸಕರ 5 ಜನ ಈ ಬಗ್ಗೆ ಮಾತನಾಡಿದಾಗ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು DC ಅವರಿಗೆ ಕೇಳ್ತಾರೆ. ಇದರ ಅರ್ಥ ಏನು? ಇವರೆಲ್ಲರೂ ಏನು ಮೊನ್ನೆ ಇದ್ರ ಪರವಾಗಿ ಮನವಿ ಕೊಡ್ತೇವೆ ಅಂತ ಹೇಳುವ ನಾಯಕರು, ಹಾಗಾದರೆ ಇವರಿಗೆ ಯಾರಿಗೂ ತಿಳಿಸಲೇ ಇಲ್ಲ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ಮಾಡಬಾರ್ದಂಥ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿತ್ತು. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನು ನಮ್ಮ ಜಿಲ್ಲೆಗೆ ತಂದೊಡ್ಡಿ 2.5 ತಿಂಗಳಿಂದ ಜನಜೀವನ ಭಾಳ ಅಸ್ವಸ್ಥ ಆಗಿದೆ. ಇದನ್ನು ನಾನೊಬ್ಬ ಅಧ್ಯಕ್ಷನಾಗಿ ಹಲವು ಬಾರಿ ನಮ್ಮ ಸಂಘದವರಿಂದ ಮೀಟಿಂಗ್ ಮಾಡಿ ಎಲ್ಲ ಇಲಾಖೆಗೂ ಮನವಿಯನ್ನು ಸಲ್ಲಿಸಿ ಆಡಳಿತ ಪಕ್ಷದವರಾದ ಅವರಿಗೂ ಸಹ ಸಾಕಷ್ಟು ಸಾರಿ ನಾವು ನಮ್ಮ ಅಳಲನ್ನು ತೋಡಿಕೊಂಡಿದ್ದೇವೆ. ಅವರು ನಮ್ಮ ಹತ್ರ ಇವತ್ತಾಗ್ತದೆ, ನಾಳೆ ಆಗ್ತದೆ, ಅಮೆಂಡ್ಮೆಂಟ್ ಆಗಿದೆ, ಸಿಗ್ನೇಚರ್ ಆಗಿದೆ, ಸಿಹಿ ಸುದ್ದಿ ಕೊಡ್ತೇವೆ ಅಂತ ನಮ್ಮನ್ನು 2 ತಿಂಗಳವರೆಗೆ ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಲ್ಲ. ಈ ಹಿಂದೆ ಇಂಥ ಘಟನೆ ಭಾಳ ಸರಿ ನಡೆದಾಗ ನಾವು ನಮ್ಮ ಕೆಲಸವನ್ನು, ನಮ್ಮ ಕೂಲಿ ಕೆಲಸವನ್ನು ನಾವು ಪ್ರತಿಭಟನೆ ಮುಖಾಂತರವೇ ಅದನ್ನು ವಾಪಸ್ ತಗೊಂಡಿದ್ದೇವೆ. ಆದ್ದರಿಂದ ಮೀಟಿಂಗ್ ಎಷ್ಟೇ ಸರಿ ಕರೆದರೂ ಆಡಳಿತ ಪಕ್ಷದವರು ರಾತ್ರಿ 12 ಗಂಟೆಗೆ ನಮ್ಮ ಲಾರಿ ಮಾಲೀಕರು ಮತ್ತು ಕ್ವಾರಿ ಮಾಲೀಕರಿಗೆ ಫೋನ್ ಮಾಡಿ, ನೀವ್ಯಾರು ಮೀಟಿಂಗಿಗೆ ಹೋಗಬಾರ್ದು, ಹೋದರೆ ನಿಮ್ಮ ಕ್ವಾರಿ ಓಪನ್ ಆಗೋದಿಲ್ಲ, ಹಾಗೇನಾದ್ರು ಬಲಾತ್ಕಾರವಾಗಿ ನೀವು ಹೋದರೆ 3 ವರ್ಷ ನಿಮ್ಮ ಕ್ವಾರಿಯನ್ನು ನಾವೇ ಬಂದ್ ಮಾಡಿಸ್ತೇವೆ ಅನ್ನುವಂಥ ಬೆದರಿಕೆಯನ್ನು ಒಡ್ಡಿ ನಮಗೆ ಸಂಘಟನೆ ಮಾಡಲಿಕ್ಕೆ ಭಾಳ ತೊಂದರೆಯನ್ನು ಕೊಡ್ತಾ ಬಂದರು. ನಮ್ಮ ಜಡ್ಕಲ್ಲು, ಮುದೂರು, ಹಾಲ್ಕಲ್ಲು, ಕೊಲ್ಲೂರು, ಅಮಾಶೆಬೀಲು, ಸಿದ್ದಾಪುರ, ಹಂಪಾರು, ಆಲೂರು, ಬೈಂದೂರು, ಶಿರೂರು ಇವರೆಲ್ಲರೂ ನೀವು ಮೀಟಿಂಗ್ ಕರೀನಿ, ನಾವೆಲ್ಲರೂ ಬರ್ತೇವೆ. ಇನ್ನೂ ಅವರು ಕೊಳ್ಳು ಬೆದರಿಕೆಗೆ ನಾವು ಹೆದರುವುದಿಲ್ಲ. ನಮಗೆ ಇವತ್ತು ನಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾರೆ, ಅವರು ಮನಸ್ಸು ಮಾಡಿದರೆ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ನಮ್ಮ ಕೆಲಸವನ್ನು 1 ಗಂಟೆ ಒಳಗೆ ಮಾಡಿಕೊಡ್ಬೋದಿತ್ತು. ಅವರು ಯಾವುದೇ ಕಾರಣಕ್ಕೂ ನಮಗೆ ಕೆಲಸ ಮಾಡಿಕೊಡುವುದಿಲ್ಲ. ಆದ್ದರಿಂದ ನೀವು ಮೀಟಿಂಗ್ ಕರೀನಿ, ನಾವು ಮುಂದಿನ ನಿರ್ಣಯವನ್ನು ಕೈಗೊಳ್ಳುವಂಥ ನನ್ನಲ್ಲಿ ಒತ್ತಾಯ ಮಾಡಿದಾಗ ನಾನು ಡಿಸೆಂಬರ್ 5ನೇ ತಾರೀಕು 4:15 ಬಂಟರ ಭವನದಲ್ಲಿ ಬಂಟರ ಭವನದಲ್ಲಿ ನನ್ನ ಮೀಟಿಂಗನ್ನು ಅಧಿಕೃತವಾಗಿ ಕರೆದೆ. ಅವರು ರಾತ್ರಿ 10 ಗಂಟೆಗೆ ಮತ್ತೆ ಪುನಃ ನಾಳೆ 10 ಗಂಟೆಗೆ ನೀವು IBಯಲ್ಲಿ ಬರಬೇಕು, ನಿಮ್ಮ ಕ್ವಾರಿಯನ್ನು ಇಮಿಡಿಯೇಟ್ ಓಪನ್ ಮಾಡಿಸಿಕೊಡ್ತೀವಿ ಅಂತ ಹೇಳಿ 10 ಗಂಟೆಗೆ ಕರೆದು ಮತ್ತೆ ನೀವು ಮೀಟಿಂಗಿಗೆ ಹೋಗಬಾರ್ದು, 15ನೇ ತಾರೀಕು ಅಧಿವೇಶನದಲ್ಲಿ ನಾವು ಆ ವಿಷಯವನ್ನು ಸರಿ ಮಾಡಿ ಕೊಡ್ತೇವೆ, ಇಲ್ಲದೇ ಇದ್ದರೆ 15ನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡುವ, ನೀವು ನಡೆಯುವ ಮೀಟಿಂಗಿಗೆ ಹೋಗಬಾರ್ದು ಅಂತೇಳಿ ಅವ್ರನ್ನ ಭಾಳ ಜಿಜ್ಞಾಸೆಗೆ ಸಿಕ್ಕಿಸಿದಾಗ ನನಗೆ ಅಲ್ಲಿಂದ ಕಾಲ್ ಬಂದಾಗ ಆ ದಿನ ನಾನು ಉಡುಪಿಯಲ್ಲಿದ್ದೆ. ನನ್ನಲ್ಲಿ ಬರಲಿಕ್ಕೆ ಹೇಳಿದರು. ನಾನು ಹೇಳಿದಾಗ ಉಡುಪಿ DC ಆಫೀಸಲ್ಲಿದ್ದೆ. ಮತ್ತು
ನಾನು ಅಧಿಕೃತವಾಗಿ 4:15 ಮೀಟಿಂಗ್ ಕರೆದಿದ್ದೇನೆ. ಆ ಮೀಟಿಂಗಿಗೆ ಅವರೆಲ್ಲರೂ ಬರಲಿ, ಅಲ್ಲಿ ಮಾತಾಡುವ. ಯಾವ ಥರ ನಾವು ಪೂರ್ವಭಾವಿ ಸಭೆ ಹೇಗೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಥವಾ ಮನವಿ ಕೊಡಬೇಕು ಅನ್ನುವಂಥ ನಿರ್ಧಾರ ಅಲ್ಲಿ ಕೈಗೊಳ್ಳುವ. ಇಲ್ಲ ನೀವು ಬರಲೇಬೇಕಂತ ಹೇಳಿದಾಗ ನಾನು ಅವರಿಗೆ ಹೇಳಿದೆ, ನಾನು ಎಲ್ಲಿದ್ದು ಲೊಕೇಶನ್ ಬೇಕಾದ್ರೆ ಈಗ ಹಾಕ್ತೀನಿ, ಖಂಡಿತವಾಗಿ ನಾನಿಲ್ಲ, ಯಾವುದೇ ಕಾರಣಕ್ಕೂ ನಾನು ಅನಧಿಕೃತ ಮೀಟಿಂಗಿಗೆ ನಾನು ಬರೋದಿಲ್ಲ, ಅಧಿಕೃತವಾಗಿ ಮೀಟಿಂಗ್ ಕರೆದಿದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಸಂಜೆ 4:15ಗೆ ನಾವು ಮೀಟಿಂಗ್ ಕರೆದಿದ್ದೇವೆ. ಮೀಟಿಂಗ್ ಕರೆದಾಗ ಲಾರಿ ಮಾಲೀಕರು, ಕ್ವಾರಿ ಮಾಲೀಕರು ಎಲ್ಲರೂ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ 10 ಗಂಟೆಗೆ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಆ ಮೀಟಿಂಗಲ್ಲಿ ಭಾಗವಹಿಸಿ ಇದರ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಯಾವ ಥರ ನಾವು ಹೋರಾಟ ಮಾಡುವ, ಹೇಗೆ ಮಾಡುವ ಅನ್ನೋದ್ರ ಬಗ್ಗೆ. ಆಗ ನನ್ನ ಅನಿಸಿಕೆಗಳನ್ನು ನಾನು ಹೇಳಿದೆ, ನೋಡಿ ನಾವೀಗ 2.5 ತಿಂಗಳು ತೊಂದರೆಯಲ್ಲಿ ನಾವು ಸಿಲುಕಿದ್ದೇವೆ, ಆದ್ದರಿಂದ ಇದು ನಾವು ಹೋರಾಟ ಮಾಡುವುದೇ ನಮ್ಮದೊಂದು ಗುರಿ, ಮತ್ತೇನೂ ಇಲ್ಲ ಅಂತ ಹೇಳಿದೆ. ಆವಾಗ ಎಲ್ಲರೂ ಅದಕ್ಕೆ ಒಪ್ಪಿಗೆ ನೀಡಿ ಹೋರಾಟ ಹೇಗೆ ಮಾಡುವುದಂತ ಬೈಂದೂರು ಅಂಡರ್ಪಾಸಿಂದ ನಾವೆಲ್ಲರೂ ಸೇರಿ ಲಾರಿ ಮತ್ತು ಮಾಲೀಕರ ಸಂಘದವರು ಮರಳು ಮತ್ತು ಕಲ್ಲಿನ ಸಮಸ್ಯೆಯನ್ನು ಬಗೆಹರಿಸದ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡುವುದಂತೇಳಿ ಬ್ಯಾನರ್ನ ಹಿಡ್ಕೊಂಡು ಬೈಂದೂರಿನ ಪೇಟೆ ಮಾರ್ಗವಾಗಿ ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿ ನಾವು ಜಿಲ್ಲಾಡಳಿತದ ವಿರುದ್ಧ ಒಂದು ಗಂಟೆ ಕೂಗನ್ನು ಹಾಕಿ ನಾವು ಇನ್ನೂ 1 ವಾರ ಗಡುವನ್ನು ಕೊಟ್ಟು ಅಲ್ಲಿ ಮನವಿ ಕೊಡುವಂಥ ನಮ್ಮಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿಯಲ್ಲಿ ಅದೇ ದಿನ ಬೆಳಿಗ್ಗೆ 9:00 ನಾವೆಲ್ಲ ಅಂಡರ್ಪಾಸ್ನಲ್ಲಿ ಸೇರಿದ್ದೇವೆ. ಸಹಸ್ರಾರು ಜನರು ಅದರಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿ ನಾವು ನುಡಿದಂತೆ ನಡೆದಿದೆ. ಯಾಕಂದರೆ ಬ್ಯಾನರನ್ನು ಯಾವುದೇ ಪಕ್ಷಾತೀತವಾಗಿ ಯಾರ ವಿರುದ್ಧವೂ ಕೂಗಿಲ್ಲ, ಖಾಲಿ ಜಿಲ್ಲಾಡಳಿತ ವಿರುದ್ಧ ಬ್ಯಾನರ್ ಹಿಡಿದು ಹೊರಡಲಿಕ್ಕೆ ರೆಡಿಯಾದಾಗ ಒಬ್ಬ ಈಗ ನಮ್ಮನ್ನೇನು ಅವರೇ ಬಂದ್ ಮಾಡಿಸಿದ್ದಾರೆ, ಮಗದೊಂದು ಸುಳ್ಳು ಅಪಾದನೆ ಮಾಡ್ತಿದ್ದಾನೆ, ಅವನು ಬಂದು ಇಲ್ಲ ಪ್ರತಿಭಟನೆ ಅಲ್ಲ ಮನವಿ, ಈ ಬ್ಯಾನರನ್ನು ತೆಗಿಬೇಕನ್ನುವಂಥ ಮಾತನ್ನು ಹೇಳಿದಾಗ ನಾನು ಹೇಳಿದೆ, ನೀವು ಯಾವುದೇ ಮೀಟಿಂಗಿಗೂ ಬರಲಿಲ್ಲ, ನಮ್ಮ ಸಂಘದ ಸದಸ್ಯರೂ ಅಲ್ಲ, ನಿಮ್ಗೆ ಇದರಲ್ಲಿ ಯಾವುದೇ ತಿಳುವಳಿಕೆಯೂ ಇಲ್ಲ, ನಾವು ಪ್ರತಿಭಟನೆ ಹಿಡಿದೇ ಇದ್ದರೆ ಈ ಮಾಧ್ಯಮದವ್ರನ್ನ ಯಾಕೆ ಕರಿಬೇಕು, ನಮಗೆ ಪೇಪರಲ್ಲಿ ಬರಬೇಕು, ನಾವು ಮೌನ ಪ್ರಾರ್ಥನೆಯಾಗಿ ಹೋಗಿ ತಹಶೀಲ್ದಾರಿಗೆ ಕೊಡೋದು 10 ಬಾರಿ ಕೊಟ್ಟಿದ್ದೇವೆ, ಅದನ್ನೆಲ್ಲವರು ಚೇರಿನ ಅಡಿ ಕೂತಿದ್ದಾರೆ. ಇದು ರಾಜ್ಯ ಮಟ್ಟದ ನ್ಯೂಸ್ ಆಗಬೇಕು, ಮುಂದಿನ ನಡೆಯುವ ಅಧಿವೇಶನದಲ್ಲಿ ನಮಗೆ ಪ್ರಥಮವಾಗಿ ನ್ಯಾಯ ಸಿಗಬೇಕು, ಪ್ರತಿಭಟನೆ ಬ್ಯಾನರನ್ನು ಹಿಡಿದು ಹೊರಡಬೇಕನ್ನುವಾಗ ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಶಾಸಕರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಒಟ್ಟುಗೂಡಿ ನಾವು ಬರ್ತಾ ಇರುವಾಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಿಂದ ಸ್ವಲ್ಪ ಮುಂದೆ ಮತ್ತೆ ಪುನಃ ಅದೇ ವ್ಯಕ್ತಿ ದಾರಿಯಲ್ಲಿ ತಡೆದು ಇಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನಮ್ಮ ಶಾಸಕರು ಒಂದೇ ಮಾತು ಹೇಳಿದರು, ನಾನು 1 ವಾರದಿಂದಲೇ ಪ್ರತಿಭಟನೆಯ DC ಅವರಲ್ಲಿ ಮಾಡ್ತೇನೆ ಅಂತೇಳಿ, ನಾನು ಈಗ ಪ್ರತಿಭಟನೆಯೇ ಮಾಡ್ತೇನೆ, ನೀವು ನಿಮ್ಮೊಟ್ಟಿಗೆ ಇದ್ದವರಿಗೆ ಬೇಜಾರಾಗೋದಿದ್ದರೆ ನೀವು ಹೋಗ್ಬೋದು, ನಾನು ಒಬ್ಬನೇ ಬೇಕಾದರೂ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ ನಾವು ಜೈ ಬೋಲೋ ಭಾರತ್ ಮಾತಾ ಕಿ ಅನ್ನುವಂಥ ಘೋಷಣೆ ಕೂಗುತ್ತಾ ನಮ್ಮ ನಡಿಗೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸ್ಟಾರ್ಟ್ ಮಾಡಿ ನಾವು ತಾಲೂಕು ಆಫೀಸ್ ಹತ್ರ ಹೋಗಿ ನಾವು ಏನು ಹೇಳಿದ್ದೇವೆ ಅದೇ ಥರ ಧಿಕ್ಕಾರದ ಕೂಗಳನ್ನು ಜಿಲ್ಲಾಡಳಿತದ ಕೂಗಿ ನಾವು ಒಂದು ಗಂಟೆಗಳ ಕಾಲ ಪ್ರತಿಭಟಿಸಿ ನಾವು ಮನವಿಯನ್ನು ತಹಶೀಲ್ದಾರಿಗೆ ನೀಡಿದ್ದೇವೆ. ಇವರು ಯಾರೂ ಹೋಗಬಾರ್ದಂತ ಹೇಳಿ ಮಧ್ಯ ದಾರಿಯಲ್ಲಿ ತಡೆದು ಹೋಗಲೇಬಾರ್ದಂತೇಳಿ ಬೆದರಿಕೆ ಒಡ್ಡಿ ಅವ್ರನ್ನ ಹಿಡಿದಿಟ್ಕೊಂಡಿದ್ದಾರೆ. ಅವರೆಲ್ಲರೂ ಹಿಂದಿನ ಭಾಗದಲ್ಲಿ ಬಂದು ನಮ್ಮೊಟ್ಟಿಗೆ ಸಹಕರಿಸಿ ಅವರು ಸಹ ತಡೆದವರು ಸಹ ಒಂದು ಅರ್ಧ ಗಂಟೆಯಲ್ಲಿ ಬಂದು ಅವರು ಒಂದು ಮನವಿಯನ್ನು ಕೊಟ್ಟು 15ನೇ ತಾರೀಕಿನೊಳಗೆ ಸರಿಪಡಿಸದೇ ಇದ್ದರೆ ನಾವು ಧರಣಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ನಿನ್ನೆ ನಡೆದ ಪ್ರಶ್ನೆಯಲ್ಲಿ ನೋಡಿದೆ, ಇದು ಪ್ರತಿಭಟನೆ ಮಾಡುವುದಲ್ಲ, ಇದು ಸಕ್ರಮ ವ್ಯವಹಾರ ಅಲ್ಲ, ಅಕ್ರಮ ವ್ಯವಹಾರ. ಈ ಅಕ್ರಮ ವ್ಯವಹಾರವನ್ನು ಪ್ರತಿಭಟನೆ ಮಾಡಿದರೆ ನಮಗೆ ನ್ಯಾಯ ಸಿಕ್ಕತ್ತಾ ಅನ್ನುವಂಥ ಮಾತನ್ನು ನಿನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ. ನಾನು ಹೇಳ್ತಾ ಇದ್ದೀನಿ, ಇವರು 3 ತಿಂಗಳಿಂದ ಪ್ರತಿಭಟನೆ ವಿಷಯದ ಸಕ್ರಮ ಅಲ್ಲ ಅಕ್ರಮ ಅಂತ ಹೇಳ್ತಾರೆ. ಹಾಗಾದರೆ ಅಕ್ರಮ ಆಗೋದಾದರೆ ಇವರು ಅಮೆಂಡ್ಮೆಂಟ್ ಏನು ಮಾಡಿಸ್ತಾ ಇದ್ದಾರೆ? ನಾನು ಜಿಲ್ಲಾಧಿಕಾರಿ ಮಾತಾಡಿದ್ದೇನೆ, CMಗೆ ಮಾತಾಡಿದ್ದೇನೆ, ಉಪಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೇನೆ. ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಕ್ರಮ ಮಾಡೋದಿದ್ದರೆ ಅಧಿವೇಶನದಲ್ಲಿ ಮಾತಾಡುವಂಥ ವಿಷಯ ಏನಿದೆ, ನಮ್ಮೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಮಾಡುವಂಥ ವ್ಯವಹಾರ ಅಕ್ರಮ. ಸಕ್ರಮ ಮಾಡೋದಿದ್ದರೆ ನಾನು ಹೇಳ್ತೀನಿ ಕೇಳಿ, ಅವರಿಗೆ ಯಾರಿಗೂ ತಿಳುವಳಿಕೆ ಇಲ್ಲ. ಅವರಿಗೆ ಏನು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ, ಅವರೊಬ್ಬರು ಇದರಲ್ಲಿ ತಿಳಿದವರು ಅಲ್ಲ, ಒಂದು ಮೀಟಿಂಗಿಗೆ ಬಂದವರು ಅಲ್ಲ, ನಮ್ಮ ಸದಸ್ಯರು ಅಲ್ಲ. ಸಕ್ರಮ ಮಾಡಿದಾಗ ಹಿಂದೆ ನಾವು BJP ಸರ್ಕಾರ ಇದ್ದಾಗ ನಮ್ಮನ್ನು ವಿಶ್ವಾಸ ತಗೊಂಡು 3A ಅಡಿಯಲ್ಲಿ ಉಡುಪಿಯಲ್ಲಿ ಇವತ್ತು ಎಕರೆಗಟ್ಟಲೆ ಜಾಗ ಯಾರಲ್ಲೂ ಇಲ್ಲ, ಎಲ್ಲರಿಗೂ ಒಂದು 20 ಸೆಂಟ್ ಜಾಗ 10 ಸೆಂಟ್ ಜಾಗ ಬರ್ತದೆ. ಆ ಜಾಗದಲ್ಲಿ ಅವನು ಮನೆ ಕಟ್ಟಬೇಕಂದ್ರೆ ಅದರಲ್ಲಿ ಕಲ್ಲು ಮಣ್ಣು
ಶಿಲೆಗಳು ಏನೋ ಇರ್ತದೆ, ಅದನ್ನು ತೆರವುಗೊಳಿಸಬೇಕು. ತೆರವುಗೊಳಿಸಲಿಕ್ಕೆ ನಾವು 3A ಅಡಿಯಲ್ಲಿ ಲೈಸೆನ್ಸನ್ನು ಪಡೆದು ಅದನ್ನು ತೆರವುಗೊಳಿಸಿ ನಮಗೆ ಬೇಕಾದ ನಮಗೆ ಬೇಕಾಗುವಷ್ಟು ನಾವು ಉಪಯೋಗಿಸಿ ಉಳಿದ ಇದನ್ನು ಪರ್ಮಿಟಿನ ಅಡಿ ನಾವು ಸೇಲ್ ಮಾಡಿ ಇಲ್ಲಿ ಉಡುಪಿ ಜನ ಭಾಳ ಆ ವ್ಯವಹಾರದಿಂದ ತೃಪ್ತಿಯಾಗಿ ಮಾಡ್ತಿದ್ರು. ಇವರು ಯಾವುದೇ ಮೆಸೇಜ್ ಕೊಡದೆ ಅಥವಾ ನಮಗೆ ತಿಳಿಸದೆ ಏಕಾಏಕಿ 3A ಬಂದ್ ಮಾಡಿ, ಈ 1 ವರ್ಷದ ಹಿಂದೆ 3A ಬಂದ್ ಮಾಡಿ ನಮಗೆ ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡಿದ್ದೇವೆ. ರೋಡಿಗೆ ನಮ್ಮ ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿ 18ನೇ ದಿನಕ್ಕೆ ನಮಗೆ 3AB ಅನ್ನುವಂಥ ಒಂದು ಕಾನೂನು ಅಡಿಯಲ್ಲಿ ನೀವು ಕೆಲಸ ಮಾಡಿ 3A ಅಡಿಗೆ ಆಲ್ರೆಡಿ ನಾವು ಪರ್ಮಿಟ್ ಬ್ಲಾಕ್ ಮಾಡಿ ಆಗಿದೆ ಅನ್ನುವಂಥ ಮೆಸೇಜನ್ನು ಕೊಟ್ಟರು. ಅದಕ್ಕೂ ನಾವು ಒಪ್ಪಿಕೊಂಡು ಕಾರ್ಯವನ್ನು ಆರಂಭಿಸಿದ್ದೇವೆ. ಆ ಕಾರ್ಯದಲ್ಲಿ ಮಾತ್ರ 3ABಯಲ್ಲಿ ಎಲ್ಲೂ ಲ್ಯಾಟ್ರೇಟನ್ನು ತೆಗೆಯುವಂಥ ಆದೇಶ ಅದರಲ್ಲಿಲ್ಲ. ಮಣ್ಣನ್ನು ಲೆವೆಲ್ ಮಾಡಿ ಸಮತಟ್ಟು ಮಾಡಿಕೊಂಡು ಕೃಷಿ ಮತ್ತು ಮನೆ ಕಟ್ಬೋದು. ಆದರೆ ಇದು ನಮ್ಮ ಜನರಿಗೆ ಯೋಗ್ಯವಾದ ಆದೇಶ ಅಲ್ಲ. ಅದು ಯಾವತ್ತು ಕೊಟ್ಟಿದ್ದಾರೆ ಆವತ್ತಿನಿಂದ ನಮ್ಮ ಲಾರಿ ಮಾಲೀಕರು ಕ್ವಾರಿ ಮಾಲೀಕರು ನಷ್ಟಕ್ಕೆ ಬಿದ್ದಿದ್ದಾರೆ. ಪೆನಾಲ್ಟಿ ಕಟ್ಟಿ 2 ಲಕ್ಷ ಕಟ್ಟಿ ಸಾಕಾಗಿದೆ. ಅದು ಏನೋ ನಡೆದು ಬರ್ತಾ ಇತ್ತು. ನಂತರ ಮೊನ್ನೆಯಿಂದ ಕಟ್ಟುನಿಟ್ಟಾಗಿ 3AB ನಮ್ಮ ಉಡುಪಿ ಜಿಲ್ಲೆಗೆ ಮಾತ್ರ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 3A ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ 3AB ಅನ್ನುವಂಥ ಒಂದು ನಾಟಕವನ್ನು ನೀಡಿ ಅದನ್ನೂ ಸಹ ಬಂದ್ ಮಾಡಿದ್ದಾರೆ. ನೀವು ಕಲ್ಲು ತೆಗಿಬಾರದು. ನಾನು ಕೇಳ್ತಿದ್ದೀನಿ, ನಮ್ಮ 3 ಜಿಲ್ಲೆ ಅಕ್ಕಪಕ್ಕದಲ್ಲಿ 3A ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಜನ ಸಮೃದ್ಧಿಯಿಂದ ಇದ್ದಾರೆ. ಇವರು ಉದ್ದೇಶಪೂರ್ವಕವಾಗಿ 5 ಜನ ಶಾಸಕರು BJಪಿಯಿಂದ ಗೆದ್ದಿದ್ದಾರೆ. ಇವರಿಗೆ ಯಾವುದೇ ಕಾರಣಕ್ಕೂ ನಾವು ಮರಳು ಮತ್ತು ಕಲ್ಲು ಸಿಗ್ಲಿಕ್ಕೆ ಬಿಡಬಾರದು, ಇವ್ರನ್ನೆಲ್ಲ ಇಕ್ಕಟ್ಟಿಗೆ ಸಿಲಿಸಬೇಕಂತ ದುರುದ್ದೇಶ ಇಟ್ಕೊಂಡು ಇವರು ಡ್ರಾಮಾ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಮರಳು ಇವತ್ತು 5 ವರ್ಷದ ಹಿಂದೆ ಮರಳು ಅನ್ನೋದು ಇವರು ಸರ್ಕಾರ ಇರುವಾಗ 25,000 ರೂಪಾಯಿಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಬೈಂದೂರಲ್ಲಿ ಸಿಗ್ತಿತ್ತು. ನಾನು ನಂತರ ಎಲೆಕ್ಷನ್ ಬಂದಾಗ ಮನೆಗೆ ಹೋಗಿ ನಮ್ಮ BJP ಸರ್ಕಾರ ಬಂದರೆ ನಿಮಗೆ 10,000 ರೂಪಾಯಿಗೆ 3 ಯೂನಿಟ್ ಮರಳನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಅದೇ ಥರ ಜನರು ನಮಗೆ ಆಶೀರ್ವಾದ ಮಾಡರು. ನಮ್ಮ ಸರ್ಕಾರ ಬಂತು, 10,000 ರೂಪಾಯಿಗೆ ಮರಳನ್ನು ಸಪ್ಲೈ ಮಾಡಿ ನುಡಿದಂತೆ ನಡೆದಿದ್ದೇವೆ. ಕೆಂಪು ಕಲ್ಲು, ಹೊಯ್ಗೆ, ಮಣ್ಣು ಅನ್ನೋದು ಇವತ್ತು ನಮ್ಮ ಕಾರ್ಮಿಕರಿಗಿರ್ಬೋದು, ಕಾಂಟ್ರಾಕ್ಟರಿಗಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಲಾರಿ ಮಾಲೀಕರಿಗಿರ್ಬೋದು, ಗ್ರಾಹಕರಿಗಿರ್ಬೋದು ಭಾಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು. ಈಗ ಮತ್ತೆ ಪುನಃ ಮರಳನ್ನು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮರಳು ಇದೆ. ನಾವು ಎಷ್ಟೋ ಬ್ಲಾಕ್ಗಳನ್ನು ರೆಡಿ ಮಾಡಿದ್ದೇವೆ. ನಮ್ಮ ಶಾಸಕರು ಸಹ ಅದರ ಬಗ್ಗೆ ಪ್ರಯತ್ನ ಪಟ್ಟಿದ್ದಾರೆ. ಇವರು ಆ ಬ್ಲಾಕ್ಗಳನ್ನು ನಮ್ಮ KRDL, ಪೋರ್ಟ್, PWD, ಮೈನರ್ ಇರಿಗೇಷನ್ ಇಂಥ ಇಲಾಖೆಗೆ ನೀಡಿ, ಆ ಇಲಾಖೆಯವರು ಬ್ರೋಕರಿಗೆ ನೀಡಿ ಬೈನೂರು ಲಾರಿ ಮಾಲೀಕರಿಗೆ ಬುಕ್ ಮಾಡಿ GP ಆ್ಯಪಲ್ಲಿ ಬುಕ್ ಮಾಡಿದರೆ 1 ತಿಂಗಳಿಗೂ 1 ಲೋಡ್ ಅವರಿಗೆ ಸಿಕ್ಕುವುದಿಲ್ಲ. ಇವರು ರಾತ್ರೋರಾತ್ರಿ 100 ಲೋಡ್ಗಳನ್ನು ಸಾಗಾಟ ಮಾಡಿ ಇಲ್ಲಿಯ ಗ್ರಾಹಕರಿಗೆ ಭಾಳ ವಂಚನೆಯಾಗಿದೆ. ಇದನ್ನು ನಾನು ನಮ್ಮ ಶಾಸಕರಲ್ಲಿ ಹೇಳ್ಕೊಂಡಾಗ ಶಾಸಕರು ನೇರವಾಗಿ ಪತ್ರದ ಮುಖೇನ ಜಿಲ್ಲಾಧಿಕಾರಿಯವರಿಗೂ ಸಂಬಂಧಪಟ್ಟ ಇಲಾಖೆಯವರಿಗೂ ತಿಳಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಯಾವುದೇ ಇಲಾಖೆಗೂ ಕಾಮಗಾರಿ ಇರುವುದಿಲ್ಲ. ಏನು ಮರಳು ಬ್ಲಾಕ್ಗಳನ್ನು ನೀವು ರೆಡಿ ಮಾಡಿದ್ದೀರಿ, ಎಲ್ಲ ಬ್ಲಾಕ್ಗಳನ್ನು ಈ ಪ್ರೊಕ್ಯೂರ್ಮೆಂಟ್ ಮುಖೇನ ಪಬ್ಲಿಕ್ ಟೆಂಡರ್ ಕರೆದು ನೇರವಾಗಿ ಗ್ರಾಹಕರಿಗೆ ಸಿಗುವಂತೆ ಮಾಡಬೇಕು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಇವರ ಪತ್ರಕ್ಕೆ ಯಾವುದೇ ಬೆಲೆ ಕೊಡದೆ ಈ ದಂಧೆಕೋರರು KRDL ಅಂತ ಸಂಸ್ಥೆ ಕೊಟ್ಟು ಇವತ್ತು ಅವರು ಸರಿಯಾದ ಮರಳನ್ನು ಸಪ್ಲೈ ನಮಗೆ ಸಿಗದಿದ್ದಾಗ ನಾವು ಅದನ್ನು ಪ್ರತಿಭಟಿಸಿದಾಗ ಈಗ ನಮಗೆ ಪರ್ಮಿಟಲ್ಲಿ ಸೇಲ್ ಮಾಡಿದರೆ ನಮಗೆ ನಷ್ಟ ಆಗ್ತದೆ ಅನ್ನುವಂಥ ನೆಪವನ್ನು ಒಡ್ಡಿ ಬೇರೆ ಬೇರೆ ಕಾರಣಗಳನ್ನು ಇಟ್ಟು ಬಂದ್ ಮಾಡ್ಕೊಂಡು ಕೂತಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಇವತ್ತು 1 ಬುಟ್ಟಿ ಮರಳು ಯಾರಿಗೆ ಸಿಗ್ತಾ ಇಲ್ಲ. ನಮ್ಮಲ್ಲಿರುವ ಸಂಪತ್ತನ್ನು ನಮಗೆ ಉಪಯೋಗಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಇವರ ಭಾಗ್ಯ ಯಾರಿಗೂ ಬೇಡ. ನಮ್ಮ ಜಿಲ್ಲೆಗಂತೂ ಈ ಭಾಗ್ಯ ಅನ್ನೋದು ಬೇಡ. ನಮ್ಮಲ್ಲಿರುವ ಭಾಗ್ಯವನ್ನು ನಮ್ಗೆ ಉಪಯೋಗಿಸ್ಲಿಕ್ಕೆ ಕೊಡಿ. ಅದಲ್ಲದೆ ಎಷ್ಟೋ ಸಾರಿ ನಾನು ಇವತ್ತು ಸಹ ಗಣಿಗಾರಿಕೆಯನ್ನು ಮಾತಾಡಿದಾಗ ಸೆಟ್ರ ನಿಮಗೂ ಗೊತ್ತಿದೆ ಏನಂತ ಹೇಳಿದರೆ, ನಮಗೆ ಮರಳುಗಾರಿಕೆಯಿಂದ ಅವರು ಅನ್ಯಾಯ ಆಗ್ತಾಯಿದೆ. ಮುಂದಿನ ದಿನದಲ್ಲಿ ನಾವು ಅದನ್ನು ಅವರಿಗೆ ಲೆಟರ್ ಕೊಟ್ಟು ಬಂದ್ ಮಾಡಿಸಿ ಪುನಃ ಟೆಂಡರ್ ಕೊಟ್ಟು ಜನರಿಗೆ ಸಿಗುವಂಥ ಮಾಡಿಕೊಡ್ತೇವೆ. ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದರಲ್ಲಿ ಯಾವುದೇ ನನ್ನ ಮೇಲೆ ಅಪಾದನೆ ಆಗ್ತಾ ಇದ್ದಾರೆ, ಅಧ್ಯಕ್ಷರೇ ಬಂದ್ ಮಾಡಿದ್ದಾರೆ ಅಂತೇಳಿ, ಅದೆಲ್ಲ ಸತ್ಯಕ್ಕೆ ದೂರವಾದ ಕತೆ. ಇವರಿಂದ ಯಾವುದೇ ಕೆಲಸ ಕೊಡಲಿಕ್ಕಾಗದೆ ಹತಾಶರಾಗಿ ಇವತ್ತು ನಮ್ಮ ಶಾಸಕರ ಮೇಲೆ ನನ್ನ ಮೇಲೆ ಗೂಬೆ ಕೂರಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರು ಬಡವರ ಪರ ಇದ್ದಾರೆ. ಕಾರ್ಯಕರ್ತ ಶಾಸಕರು ಇಡೀ ರಾಜ್ಯದಲ್ಲಿ ಮಾದರಿ ಶಾಸಕರಾಗಿದ್ದಾರೆ. ಯಾವುದೇ ಅನುದಾನ ಇಲ್ಲದೆ ಇವತ್ತು ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಇದ್ದವರಿಗೆ, ಹಾಸ್ಪಿಟಲಲ್ಲಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ದಾನಿಗಳನ್ನು ಹುಡುಕಿ
ಇವತ್ತು ಸಮೃದ್ಧವಾಗಿ ಅವರೇನು ಸಮೃದ್ಧವನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಸಮೃದ್ಧವಾಗಿ ನಮ್ಮ ಬೈಂದೂರು ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ನನ್ನದು ಇಷ್ಟೇ, ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ನಮ್ಮ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು, ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೇಳಿಕೊಳ್ತೇನೆ. ಕಲ್ಕುವಾರೆಯವನು ಅಲ್ಲ, ನಾನು ಲಾರಿ ಓನರು ಅಲ್ಲ, ಗುತ್ತಿಗೆದಾರನೂ ಅಲ್ಲ. ಆದರೆ ಈ ಪ್ರತಿಭಟನೆಗಳು ಜನರ ಹಿತಕ್ಕೆ ನಡೀತಾ ಇರುವ, ನಾವು ಜನರಿಗೋಸ್ಕರವಾಗಿ ನಾನು ಆ ದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ಶಾಸಕರು 3 ತಿಂಗಳ ಹಿಂದೆ 3 ಸಭೆಗಳನ್ನು ಬಂಟರ ಸಂಘದ ಹಾಲ್ನಲ್ಲಿ ನಡೀತಕ್ಕಂಥ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿ ಆ ದಿನ ಪ್ರತಿಭಟನೆ ಮಾಡುವಂಥದ್ದೇ ಎನ್ನುವಂಥದ್ದನ್ನು ನಿಶ್ಚಯ ಕೂಡ ಮಾಡಿದ್ದಾರೆ. 3 ಸಭೆಯಲ್ಲಿ ಶಾಸಕರೇ ಭಾಗವಹಿಸಿ ನಿಶ್ಚಯ ಕೂಡ ಮಾಡಿದ್ದಾರೆ. ನಿಶ್ಚಯ ಮಾಡಿ ಈ ನಮ್ಮ ಲಾರಿ ಮತ್ತು ಕ್ವಾರಿ ಮಾಲಕರ ಸಂಘದ ಸದಸ್ಯರೊಬ್ಬರು ನಾವು ಶಾಸಕರನ್ನ, ಮಾಜಿ ಶಾಸಕರನ್ನ ಈ ಪ್ರತಿಭಟನೆಗೆ ಕರಿಬೇಕು, ಅವ್ರ ಸಹಕಾರ ಕೋರಬೇಕು ಎನ್ನುವುದನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರತಿಭಟನೆ ಬಿಟ್ಟು ಮನವಿ ಎನ್ನುವಂಥ ಪ್ರಶ್ನೆ ಬರುವುದಿಲ್ಲ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕರು ಆದೇಶ ಮಾಡಬಹುದು, ಮನವಿ ಮಾಡಿಕೊಳ್ಳುವಂಥದ್ದಿದ್ರೆ ಮಂತ್ರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಲ್ಲ. ಶಾಸಕರು ತನ್ನ ಸರ್ಕಾರ ಇದ್ದಿದ್ದಾವಾಗ ಪ್ರತಿಭಟಿಸುವಂಥದ್ದು ದಾರಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದಾರಿ. ಅದನ್ನೇ ತಪ್ಪು ಎನ್ನುವಂಥದ್ದು ಸರಿಯಲ್ಲ. ಇಲ್ಲಿ ಪ್ರತಿಭಟನೆಯ ಬ್ಯಾನರ್ನಲ್ಲಿ, ಈ ಪ್ರತಿಭಟನೆಯ ಬ್ಯಾನರನ್ನು ಶಾಸಕರ ಕಡೆಯವರು ಮಾಡಿದ್ದಲ್ಲ, ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಮಾಡಿದ್ದಲ್ಲ. ಈ ಬ್ಯಾನರ್ನಲ್ಲಿ ಯಾವುದೇ ರಾಜಕೀಯ ಪಕ್ಷದ ಚಿಹ್ನೆ ಕೂಡ ಇಲ್ಲ. ಈ ಬ್ಯಾನರನ್ನು ಮಾಡಿದ್ದು ನಮ್ಮ ಲಾರಿ ಮತ್ತು ಕ್ವಾರಿ ಮಾಲಕರ ಸಂಘದ ಅಧ್ಯಕ್ಷರು ಅವರ ಸಭೆಯಲ್ಲಿ ತೀರ್ಮಾನ ಆದಂತೆ ಬ್ಯಾನರನ್ನು ತಯಾರು ಮಾಡಿದ್ದಾರೆ. ಅವರ ಕಾರ್ಯದರ್ಶಿಯವರು ಶಬರಿಮಲೆಗೆ ಹೋಗಿದ್ದಾರೆ. ಬಹುಶಃ ಆ ಶಬರಿಮಲೆಗೆ ಅವರು ನಮ್ಮ ಪಾರ್ಟಿ ಅಲ್ಲ, ಅವರೇ ಈ ಬ್ಯಾನರನ್ನು ಮಾಡಿದ್ದು, ಖಜಾಂಚಿ ಅವರು ಇದ್ದಾರೆ. ಹಾಗಾಗಿ ಇದನ್ನು ನಾವು ಹಿಡಿದುಕೊಂಡು ತಹಶೀಲ್ದಾರ್ ಕಚೇರಿ ಎದುರೇ ಪ್ರತಿಭಟನೆ ಮಾಡಿದ್ದೇವೆ. ಶಾಸಕರು ಏನು ಹೇಳಿದ್ದಾರೆ ಕೇಳಿದರೆ, ನನಗೆ ನಾವು ಪ್ರತಿಭಟನೆಯ ಡೇಟನ್ನು ಫಿಕ್ಸ್ ಮಾಡಿದ ನಂತರ ಮಧ್ಯದಲ್ಲೇ ನೀವು ಇದನ್ನು ಕೆಂಪು ಕಲ್ಲು ಸಮಸ್ಯೆಯನ್ನು ಪರಿಹಾರ ಮಾಡಿದರೆ ನಾವು ಪ್ರತಿಭಟನೆ ಮಾಡುವುದಿಲ್ಲ, ನಾವು ಇದನ್ನು ಯಾವುದು ಪ್ರತಿಭಟನೆಯನ್ನು ಕೈ ಬಿಡ್ತೇವೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. ನೆರೆಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಪಕ್ಕದ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಇವತ್ತು ಕೂಡ ದಿವಾಕರ್ ಶೆಟ್ಟರು ತಿಳಿಸಿದ ಹಾಗೆ 3A ಅಡಿಯಲ್ಲಿ ಅಲ್ಲಿ ಗಜೆಟ್ ನೋಟಿಫಿಕೇಶನ್ ಆಗಿ ಅದರಲ್ಲಿ 19ನೇ ಕಾಲಂನಲ್ಲಿ ಅದರಲ್ಲಿ ಇದೆ. ಮೊದಲು BJP ಸರ್ಕಾರದವರು ಮಾಡುವಾಗ ಕೃಷಿ ಹೊಂಡ ಮಾಡಲಿಕ್ಕೆ ಸಮತಟ್ಟು ಮಾಡುವಾಗ ನೆಲ ಅಗಿಬೇಕಾಗ್ತದೆ, ಪೌಲ್ಟ್ರಿ ಫಾರ್ಮ್ ರಚನೆ ಮಾಡುವಾಗ ಹಾಗೂ ಕೃಷಿಕರು ಫಾರ್ಮ್ ಹೌಸ್ಗಳನ್ನು ಮಾಡುವಾಗ ಮಾಡಬೇಕಾಗ್ತದೆ. ಅದರಲ್ಲಿ ಬರ್ತಕ್ಕಂಥದ್ದೇನು ಲ್ಯಾಟ್ರೈಟ್, ಇದು ಕೆಂಪು ಕಲ್ಲು ಅಥವಾ ಕಲ್ಲು ಅಥವಾ ಮಣ್ಣನ್ನು ತೆರವುಗೊಳಿಸುವುದು, ಅಧಿಕೃತವಾಗಿ ಅದನ್ನು ರಾಯಲ್ಟಿಯನ್ನು ಕಟ್ಟಿ ಜನರಿಗೆ ಕೊಡುವಂಥದ್ದು ಇದೊಂದು ವ್ಯವಸ್ಥೆ. ಈ ವ್ಯವಸ್ಥೆ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ, ಇದು ಗೊತ್ತಿರಬೇಕು. ಇನ್ನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾನೀಯರು ಬಹುಶಃ ಹೇಳಿದರು, ಶಾಸಕರು ಯಾವ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ ಎನ್ನುವಂಥದ್ದನ್ನು ಹೇಳಿದರು. ನಾವು ಫೋಟೋದ ಮೂಲಕ ಹೇಳ್ತೇವೆ, ಕಲ್ಕುವಾರೆ ಮತ್ತು ಓನರ್ ಅವರನ್ನು DC ಅವರ ಕಚೇರಿ ಕರ್ಕೊಂಡೋಗಿ ಅದರೊಟ್ಟಿಗೆ ಸಂಸತ್ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕರ್ಕೊಂಡೋಗಿ ಅಲ್ಲಿ ಕೂಡ ಮಾತನಾಡಿದ್ದಾರೆ. KDP ಸಭೆ ಇರುವಂಥದ್ದು ಯಾಕೆ? ಜಿಲ್ಲಾ KDP ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಜಿಲ್ಲಾ ಉಸ್ತುವಾರಿ ಸಚಿವರು. ಉಸ್ತುವಾರಿ ಸಚಿವರು ಸಭೆ ನಡೆಯುತ್ತಿರುವಾಗ ಶಾಸಕರ ಜನ ಈ ಬಗ್ಗೆ ಮಾತನಾಡಿದಾಗ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು DC ಅವರಿಗೆ ಕೇಳ್ತಾರೆ. ಇದರ ಅರ್ಥ ಏನು? ಇವರೆಲ್ಲರೂ ಏನು ಮೊನ್ನೆ ಇದ್ರ ಪರವಾಗಿ ಮನವಿ ಕೊಡ್ತೇವೆ ಅಂತ ಹೇಳುವ ನಾಯಕರು, ಹಾಗಾದರೆ ಇವರಿಗೆ ಯಾರಿಗೂ ತಿಳಿಸಲೇ ಇಲ್ಲ. ಮೊನ್ನೆ KDP ಮೀಟಿಂಗ್ನಲ್ಲಿ ಜಿಲ್ಲಾ ಉಸ್ತುವಾರಿಯವರೇ ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ಕೇಳಿದರು, ನನ್ನ ಗಮನಕ್ಕೆ ನೀವು ಇದನ್ನು ಯಾಕೆ ತರಲಿಲ್ಲ ಎನ್ನುವಂಥದ್ದು. ಹಾಗಾಗಿ ಸುಳ್ಳನ್ನು ಹೇಳಬಾರ್ದು, ಸತ್ಯ ಇದ್ರೆ ಹೇಳಿ, ಸಾಕ್ಷಿ ಇದ್ರೆ ಹೇಳಿ. ಅದಲ್ಲದೆ ಮತ್ತೊಮ್ಮೆ ಕೂಡ ಖಾಸಗಿಯಾಗಿ
ಶಾಸಕರು ಭೇಟಿಯಾಗಿದ್ದಾರೆ. ಕಲ್ಕೋರೆ ಓನರ್ಸ್ ಸಹ ಇದ್ದಾರೆ. ಪ್ರತಿಭಟನಾ ಮೆರವಣಿಗೆ ಮಧ್ಯದಲ್ಲಿ ಬಂದು ಶಾಸಕರು ಸೇರಿಕೊಂಡ್ರು ಎನ್ನುವಂಥದ್ದನ್ನು ಹೇಳಿದ್ದಾರೆ. ಪ್ರತಿಭಟನಾ ಮೆರವಣಿಗೆಯು ಅಂಡರ್ ಪಾಸಿಂದ ಪಾಸ್ ಆಗಿ ಶಾಸಕರು ಕಾರ್ ಎಳೆದು ನಮ್ಮ ಪ್ರತಿಭಟನೆಯವರೊಂದಿಗೆ ಸೇರಿಕೊಂಡು ಆವಾಗ ಏನು ಇವತ್ತು ಮನವಿ ಎಂದು ಹೇಳುತ್ತಿರುವ ಏನು ಲೀಡರ್ ಅನ್ಸ್ಕೊಂಡಿದ್ದಾರೆ ಅವರೆಲ್ಲರೂ ಶಾಸಕರ ಪಕ್ಕದಲ್ಲಿಯೇ ಮೆರವಣಿಗೆಯಲ್ಲಿ ಗಾಂಧಿ ಮೈದಾನದ ತನಕ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಕನ್ಫ್ಯೂಸ್ ಇತ್ತು ಬಿಟ್ಟರೆ ಶಾಸಕರಿಗಾಗಲಿ ಕಲ್ಕೋರೆ ಓನರ್ ಆಗಲಿ ಅಥವಾ ಲಾರಿ ಮಾಲಕರಿಗಾಗಲಿ ಕಟ್ಟಡ ಕಾರ್ಮಿಕರಿಗಾಗಲಿ ಗೊಂದಲ ಇಲ್ಲ. ಗೊಂದಲವನ್ನು ಕಡೆ ಮಧ್ಯದಲ್ಲೇ ಇವರೇ ಸೃಷ್ಟಿ ಮಾಡಿದ್ದು ಬಿಟ್ಟರೆ ಶಾಸಕರು ಮಾಡಿದ್ದಲ್ಲ. ಶಾಸಕರಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು. ಅವರು ಬಿಜೆಪಿ ಕಲ್ಕೋರೆಯವರಿಗ ಮಾತ್ರ ಶಾಸಕರಲ್ಲ, ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತದಾನ ಮಾಡದೇ ಇರತಕ್ಕಂಥ ಎಲ್ಲ ಇವರಿಗೂ ಕೂಡ ಅವರು ಶಾಸಕರು. ಎಲ್ಲಿವರೆಗೆ ಅವರಲ್ಲಿ ದ್ವಂದ್ವ ಇತ್ತಂದ್ರೆ ಅವರ ನಾಯಕರೇ ಕೂಡ ಶಾಸಕರು ಪ್ರತಿಭಟನೆ ಇದು ಮೆರವಣಿಗೆ ಹೋಗ್ತಾ ಇರುವಾಗ ಶಾಸಕರೊಂದಿಗೆ ಬಂದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗಲೂ ಶಾಸಕರೇ ಹೇಳಿದರು, ನಿಮ್ಮ ಕಡೆಯವರು ಸ್ವಲ್ಪ ಹಿಂದೆ ಇದ್ದಾರೆ, ಅವ್ರದ್ದು ಪ್ರತಿಭಟನೆ ಅಲ್ಲ ಮೆರವಣಿಗೆ, ನೀವು ಇಷ್ಟ ಇದ್ದರೆ ನಮ್ಮೊಟ್ಟಿಗೆ ಬನ್ನಿ, ಇಲ್ಲದೇ ಇದ್ದರೆ ಅವರೊಟ್ಟಿಗೆ ಹೋಗಿ, ತೊಂದರೆ ಇಲ್ಲ ಅಂತ ನಗುತ್ತಾ ಅವರಿಗೆ ತಿಳಿಸಿದರು. ಇದು ಸಹ ತಮ್ಮ ಗಮನಕ್ಕೆ ತರ್ತೇನೆ. ಶಾಸಕರು 3 ಸಭೆಗಳಿಗೆ ಹೋಗಿದ್ದಾರೆ. ಲಾರಿ ಮತ್ತು ಕೋರೆ ಮಾಲಕರ 3 ಸಭೆಗಳಿಗೆ ಹೋಗಿ ಅಲ್ಲಿಯೇ ಇದು ನಿರ್ಣಯ ಆದದ್ದು. ಒಂದನೇ ಅದು 3 ದಿನಾಂಕದಲ್ಲಿ ಸಭೆ ಕೂಡ ನಡೆದಿದೆ. ಆ 3 ದಿನಾಂಕದ ಸಭೆಯಲ್ಲಿ ಶಾಸಕರು ಇದಕ್ಕೆ ಪ್ರತಿಭಟನೆಯ ದಾರಿ, ಪ್ರತಿಭಟನೆಯನ್ನು ಮಾಡೋದಾದರೆ ನಾನು ನಿಮ್ಮ ಜೊತೆಗೆ ಸೇರ್ಕೊಳ್ತೇನೆ, ಹಾಗೂ ನಮ್ಮ ಸಮಾನ ಮನಸ್ಕರನ್ನ ಎಲ್ಲ ಸೇರಿಸ್ಕೊಂಡು ಪಕ್ಷದ ಪಾರ್ಟಿದ ಅಲ್ಲ ಜನರಿಗೆ ತೊಂದರೆ ಆದದ್ದು ಎನ್ನುವಂಥದ್ದನ್ನು ತಿಳಿಸಿ ಜನರಿಗಾಗಿ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ ಬಿಟ್ಟರೆ ಶಾಸಕರ ಕಡೆಯವರದ್ದಾಗಲಿ ಶಾಸಕರ ಕುಟುಂಬದವರದ್ದಾಗಲಿ ಯಾವುದೇ ಕಲ್ಲುಕಾರಿಯ ಗಣಿಗಾರಿಕೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಹಾಗೆ ಶಾಸಕರು ಕೂಡ ಹೇಳಿದ್ದಾರೆ, ಮೊನ್ನೆ ಪ್ರತಿಭಟನೆಯ ತಹಶೀಲ್ದಾರ್ ಆಫೀಸ್ನಲ್ಲೇ ಹೇಳಿದ್ದಾರೆ, ಇನ್ನು 10 ದಿನದ ಒಳಗೆ ಕಲ್ಲುಕೋರೆ ಮತ್ತು ಇದರದ್ದು ಮರಳಿನ ಸಮಸ್ಯೆ ಬಗೆಹರಿದೇ ಇದ್ದರೆ ಉಡುಪಿ ಜಿಲ್ಲೆಯಲ್ಲಿ ಇನ್ನು ಈ ಮೊದಲು ಮಾಡದೇ ಇರ್ತಕ್ಕಂಥ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ತಮ್ಮೆಲ್ಲರದ್ದು ಕೂಡ ಸಹಕಾರವನ್ನು ಶಾಸಕರಿಗೆ ನಾವು ನೀಡಬೇಕು. ಶಾಸಕರ ಜೊತೆಗೆ ನಾವೆಲ್ಲ ಇದ್ದರೆ ಖಂಡಿತವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಅಲ್ಲ, ಇಡೀ ಉಡುಪಿ ಜಿಲ್ಲೆಯವರಿಗೆ ಈ ಒಂದು ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆ ಆಯಿತು. ಮಾನ್ಯ ಅಲ್ಲಿನ ಶಾಸಕರು ಮತ್ತು ಮೀನುಗಾರಿಕಾ ಮಂತ್ರಿಗಳಾದ ಮಾಂಕಾಳ್ ವೈದ್ಯ ಅವರು ಇದ್ದು ಪ್ರತಿಭಟನೆ ನಡೆದಿದೆ. ಪ್ರತಿಭಟಿಸುವಂಥದ್ದು ನಮ್ಮ ಹಕ್ಕನ್ನು ಕೇಳಲಿಕ್ಕೆ, ನಮಗೆ ತೊಂದರೆ ಆದಾಗ ಪ್ರತಿಭಟನೆ ಮಾಡುವಂಥದ್ದು. ಹಾಗಾಗಿ ಪ್ರತಿಭಟನೆ ಇಲ್ಲ, ಪ್ರತಿಭಟನೆ ಮಾಡಿದರೆ ಸರ್ಕಾರದ ಭಾಗವಾಗಿರುವ ನಮಗೆ ತೊಂದರೆ ಆಗ್ತೇ ಇರುವಂಥ ತಪ್ಪು. ಯಾಕಂದರೆ ಮಾಂಕಾಳ್ ವೈದ್ಯರು ಸರ್ಕಾರದ ಭಾಗವೇ, ಶಾಸಕರು ಹಾಗೂ ಸಚಿವರು, ಪರಿಹಾರ ಆಗಿದೆ ಅಲ್ಲಿ. ಇಲ್ಲಿ ಯಾರೂ ಸಹಕಾರ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಇವರು ಮಾಡುವವರಿದ್ದರೆ 3 ತಿಂಗಳ ಮೊದಲೇ ಈ ಪ್ರಸ್ತಾವ ನಡೀತಾ ಇದೆ. 3 ತಿಂಗಳು ಏನು ಮಾಡಿದರು? 3 ತಿಂಗಳವರೆಗೂ ಕಾದು ಪ್ರತಿಭಟನೆ ಎನ್ನುವಂಥದ್ದು ತಪ್ಪು ಅನ್ನುವಂಥದ್ದಾದರೆ ಪತ್ರಕರ್ತರಾದ ತುಂಬ ಅಭಿಪ್ರಾಯವನ್ನು ನೀವು ಹೊಂದಿದವರು 3 ತಿಂಗಳ ನಂತರ ಪ್ರತಿಭಟನೆ ಮಾಡಿದ್ರು, ಏಕಾಏಕಿ ಪ್ರತಿಭಟನೆ ಮಾಡಲಿಲ್ಲ ಎನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತೇನೆ. ಇನ್ನೊಂದು ವಿಷಯ, ಈಗ ಇವರು ಏನು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಅದು ವಾಮನ ಮಾರ್ಗ, ಅದು ಸರಿಯಾದ ಮಾರ್ಗ ಅಲ್ಲ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 20 ಸೆಂಟ್ಸ್ 30 ಸೆಂಟ್ಸ್ 50 ಸೆಂಟ್ ಜಾಗ ಇರೋದ್ರಿಂದ ಇವರು ಹೇಳುವುದು ಈಗ 2 ಎಕರೆ ಜಾಗ ಇರಬೇಕು, ಅದನ್ನು ಕನ್ವರ್ಷನ್ ಮಾಡಬೇಕು, ಅಂಥವರಿಗೆ ಲೈಸೆನ್ಸ್ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಒಬ್ಬ ಕೃಷಿಕನ ಹತ್ರ ಉಡುಪಿ ಜಿಲ್ಲೆಯಲ್ಲಿ 10 ಜನರ ಹತ್ರ 2 ಎಕರೆ ಕಲ್ಲು ಬರುವಂಥ ಜಾಗನೂ ಇಲ್ಲ. ಅವೇನಾದರೂ ಅದನ್ನು ಕಮರ್ಷಿಯಲ್ ಮಾಡಿದೆ ಅಂತ ಹೇಳಿದ್ರೆ ಮುಂದೆ ಕೃಷಿ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಈಗ ಇವರೇನಾದರೂ ಮಾಡಿಕೊಡೋದಿದ್ದರೆ ಏನು ಕೆಲಸ ಇಲ್ಲ, ಒಂದು ಅರ್ಧ ಗಂಟೆ ಕೆಲಸ, ಗಣಿ ಸೆಕ್ರೆಟರಿಗೆ ಮಾತಾಡಿ 3AD ಅನ್ನುವಂಥ ಲೈಸೆನ್ಸನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರಲ್ಲ, ಅದನ್ನು ಪುನಃ ಸ್ಟಾರ್ಟ್ ಮಾಡಿದರೆ ಉಡುಪಿ ಜಿಲ್ಲೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಸಣ್ಣ ರೀತಿಯಲ್ಲಿ ವ್ಯವಹಾರ ನಡೆಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅದನ್ನು ಮುಂದಿನದಲ್ಲಿ ಮಾಧ್ಯಮದಲ್ಲಿರ್ಬೋದು, ಅವರ ಪಕ್ಷದ ಮುಖಂಡರಿರ್ಬೋದು,
ನಮ್ಮನ್ನು ವಿಶ್ವಾಸ ತಗೊಂಡು ಮಾಡಿದರೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇವರು ಹೋಗುವ ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲುಗಣಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ ಏನಂದರೆ ಮಾತನಾಡಿದ ವ್ಯಕ್ತಿ ಯಾರಿದ್ದಾರೆ ಅವರು ನಮ್ಮ ಸಂಘದ ಸದಸ್ಯರೂ ಅಲ್ಲ, ನಮ್ಮ ಯಾವುದೇ ಮೀಟಿಂಗಿಗೂ ಬಂದವರಲ್ಲ. ನಾವು 3.5 ವರ್ಷದಿಂದ ನಮ್ಮ ಸಂಘವನ್ನು ಒಂದು ಕಾನೂನು ಪ್ರಕಾರ ಲೆಕ್ಕಪತ್ರಗಳನ್ನು ಇಟ್ಟು ನಾವು ರಿಜಿಸ್ಟ್ರೇಷನ್ನು ಮಾಡಿದ್ದೇವೆ, ಸಂಘದ ಸದಸ್ಯರನ್ನು ಮಾಡಿದ್ದೇವೆ. ಎಲ್ಲವೂ ನಮ್ಮೊಂದು ಈ ಸುಗಮವಾಗ್ತಿದ್ರಲ್ಲಿ ಯಾವುದೇ ವ್ಯವಹಾರ ನಡೆದಿಲ್ಲ. ಅವರು ಈ ಜನರನ್ನು ಹಾದಿ ತಪ್ಪಿಸೋಕ್ಕೋಸ್ಕರ, ದಿಕ್ಕು ತಪ್ಪಿಸೋಕ್ಕೋಸ್ಕರ, ಇವತ್ತು ಒಗ್ಗಟ್ಟನ್ನು ಒಡೆಯೋದಕ್ಕೋಸ್ಕರ ರಾತ್ರಿ 12 ಗಂಟೆ ಮೇಲೆ ಮಾಡುವಂಥ ಇದು ಪ್ಲ್ಯಾನ್. ಇದು ಸತ್ಯಕ್ಕೆ ದೂರವಾದ ಕತೆ. ಮುಂದಿನ ದಿನದಲ್ಲಿ ಸಂಬಂಧಪಟ್ಟವರು, ಸಂಘದ ಮೆಂಬರ್ ಆದವರು ನಮ್ಮಲ್ಲಿ ಬಂದು ಕೇಳಿದಾಗ ರಿಜಿಸ್ಟ್ರೇಷನನ್ನು ತೋರಿಸ್ತೇವೆ, ಲೆಕ್ಕಪತ್ರವನ್ನು ತೋರಿಸಲಿಕ್ಕೆ ನಾವು ಸಂಪೂರ್ಣ ತಯಾರಿದ್ದೇವೆ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ಸಿನ ನಿನ್ನ ಪತ್ರಕರ್ತ ಮಿತ್ರರೊಂದಿಗೆ ಸಾಕಷ್ಟು ವಿಚಾರಗಳನ್ನು ಅವರ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ. ಗುರುರಾಜ್ ಗಂಟಿಹೊಳೆಯವರು ಶಾಸಕರಾಗಿ 18 ತಿಂಗಳು ಆಗಿದೆ. ಅಭಿವೃದ್ಧಿ ಬಗ್ಗೆ ಅವರ ಹೋರಾಟ ಇಲ್ಲ, ಅಭಿವೃದ್ಧಿ ಇಲ್ಲ ಅಂತಾರೆ. ಹಾಗಾದರೆ ನಮ್ಮ BJP ಸರ್ಕಾರ ಇರುವಾಗ 3,000 ಕೋಟಿ ಅನುದಾನ ಬೈಂದೂರು ಕ್ಷೇತ್ರಕ್ಕೆ ಬಂತು. ನಮ್ಮ BJP ಸರ್ಕಾರ ಇರುವಾಗ 18 ತಿಂಗಳಿನಲ್ಲಿ ಅವ್ರು ಹೇಳ್ತಾರೆ ನಾವು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಮಾಜಿ ಶಾಸಕರು ಇನ್ನೊಬ್ಬರು ಹೋಗಿ ಅಲ್ಲಿ ಅನುದಾನವನ್ನು ತರಬೇಕಂತ. ನನ್ನ ಪ್ರಶ್ನೆ ಇಷ್ಟೇ, 18 ತಿಂಗಳಿನಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಅನುದಾನಗಳನ್ನು ತಂದಿದ್ದಾರೆ, ಎಷ್ಟು ಕೋಟಿ ಅಭಿವೃದ್ಧಿ ಆಗಿದೆ ಇಲ್ಲಿ, ಅದನ್ನು ಅವರೊಂದು ಉತ್ತರ ಕೊಡಬೇಕಾಗತ್ತೆ ನಮಗೆ. ಹಾಗೆ ಜನಸಾಮಾನ್ಯರಿಗೆ, ಇಡೀ ಉಡುಪಿ ಜಿಲ್ಲೆಯವರಿಗೆ ಜಿಲ್ಲಾ ಪಂಚಾಯಿತು, ತಾಲೂಕ್ ಪಂಚಾಯಿತು ಶಾಸಕರ ಅನುದಾನ ಬಿಟ್ಟು ಯಾವುದೇ ಅನುದಾನಗಳು ಸರ್ಕಾರದಿಂದ ಇಲ್ಲಿವರೆಗೆ ಬಂದಿಲ್ಲ. 1 ರೂಪಾಯಿ ಅನುದಾನಗಳನ್ನು ಕೆಲಸ ಆಗಿಲ್ಲ. ಶಾಸಕರ ಮೇಲೆ ಇನ್ನೂ ಆಪಾದನೆಗಳನ್ನು ಮಾಡ್ತಾರೆ. ವಿಧಾನಸೌಧದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಾಯಕರು ಹೋಗಿ ಮಾಜಿ ಶಾಸಕರೆಲ್ಲ ಮಾತಾಡ್ತಾರೆ ಅಂತ. ಅಧಿವೇಶನದಲ್ಲಿ ಮಾತಾಡುವ ಅಧಿಕಾರ ಇರುವುದು ಒಬ್ಬ ಅಲ್ಲಿಯ ಪ್ರತಿನಿಧಿಯಾದ ಶಾಸಕರಿಗೆ ಮಾತ್ರ. ಅಧಿವೇಶನದಲ್ಲಿ ಮಾತಾಡಬೇಕಾಗಿದ್ದು ಶಾಸಕರ ವಿನಃ ಬೇರೆ ಯಾರೋ ಮಾಜಿ ಶಾಸಕರು ಇನ್ನೊಬ್ಬರು ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಈ ಅರಿವು ಅವರಿಗಿಲ್ಲ. ಹಾಗೆ ಇನ್ನೂ ಆಪಾದನೆಗಳನ್ನು ಮಾಡ್ತಾರೆ. ಅವರನ್ನು ಎಡವಿದ್ದಾರೆ, ಜಾರಿ ಬೀಳಲಿಕ್ಕಿದ್ದಾರೆ, ಕೋಲ್ ಹಿಡ್ಕೊಳ್ಬೇಕಾಗತ್ತೆ, ಕೋಲ್ ತಗೊಳ್ಳಿ ಅಂತಾರೆ. ನಮ್ಮ ಶಾಸಕರನ್ನು ದಾರಿ ತಪ್ಪಿದರೆ ಅಥವಾ ಕಾಲು ಜಾರಿದ್ರು ನಮ್ಮ ಕಾರ್ಯಕರ್ತರು ಅವರನ್ನು ಗಟ್ಟಿಯಾಗಿ ಹಿಡಿದು ಎತ್ತುವಂಥ ಕೆಲಸ, ದಾರಿ ತಪ್ಪದಿದ್ದಾಗೆ ನಡೆಸ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರೇ ಮಾಡ್ತಾರೆ. ಹಾಗೆ ಒಬ್ಬ ಹೇಳುವವರು ಬಡ ಮಕ್ಕಳನ್ನು ರೊಚ್ಚಿಗೇಳಿಸಿ ಅವರನ್ನು ಕೋಲು ಹಿಡ್ಕೊಂಡು ಹೋಗೋದಲ್ಲ, ಅವರಿಂದ ಕೋಬಿ ಹಿಡಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ಬಡ ವಿದ್ಯಾರ್ಥಿಗಳ ಸಮೇತ ಅದರಲ್ಲಿ ಆ ಕೇಸಿನಲ್ಲಿ ಸಿಲುಕಾಕೊಂಡಿದ್ದಾರೆ. ಅವರ ಕೈ ಎತ್ತಿ ಅವರ ಮನೆಯವರಿಗೆ ಆಶಾ ಭಾವನೆ ತೋರಿಸಿ ಆ ಕೇಸಿಂದ ಅವರನ್ನು ಮುಕ್ತಗೊಳಿಸಿದರೆ ಅವರಿಗೆ, ಕಾಂಗ್ರೆಸ್ನವರಿಗೆ, ನಾವು ಇಡೀ ಬೈಂದೂರು ಕ್ಷೇತ್ರದ ಬಡ ಮನೆಯ ಹೆಣ್ಣು ಮಕ್ಕಳಿರೋದು, ಮನೆಯ ತಾಯಂದಿರು, ಅವರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗಾಗಿ ಶಾಸಕರ ಮೇಲೆ ಇಷ್ಟೊಂದು ದೂರುಗಳನ್ನು ಹೇಳೋದು ಬಿಟ್ಟು, ಶಾಸಕರು ಎಲ್ಲ ಕಡೆ ಕಲ್ಲು ಕೋರಿಯರು ಕರೀಲಿ, ಎಲ್ಲೇ ಕರೀಲಿ, ನಾನೇ ಕರದಲ್ಲಿ ಬರ್ತೇನೆ ಅಂತಾರೆ. ಕರದಲ್ಲಿಗೆ ಬರ್ತೇನೆ ಅನ್ನೋರು ಇವರು ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಮಾಜಿ ಶಾಸಕರ ಮನೆಗೆ ಬರಬೇಕಿತ್ತು ಅಂತ. ಒಬ್ಬ ಶಾಸಕರಾದವರ ಹತ್ರ ಎಲ್ಲ ಮಾಜಿ ಶಾಸಕರಿರ್ಬೋದು, ಯಾರೇ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಒಬ್ಬ ಇಡೀ ಬೈಂದೂರು ಕ್ಷೇತ್ರದ ಶಾಸಕರಾದ ಕಾರಣ ಎಲ್ಲರೂ ಅವ್ರ ಹತ್ರ ಬಂದು ಕೆಲಸಗಳನ್ನು ಮಾಡಿಕೊಳ್ಳುವುದು, ಅಧಿಕಾರಿಗಳಿಗೆ ಮಾತಾಡೋದು ಸಹಜ. ಹಾಗಾಗಿ ಶಾಸಕರು ಕರೆದ್ರೆ, ಆದರೂ ನಮ್ಮ ಶಾಸಕರು ಎಲ್ಲಿ ಕರೆದ್ರಿಗೂ ನಾನೇ ಬರ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಕಲ್ಲುಕೋರೆಯವರದ ಮೀಟಿಂಗಿಗೂ 3 ಮೀಟಿಂಗಿನಲ್ಲಿ ಭಾಗವಹಿಸಿದ್ದಾರೆ. ಹಾಗೆ KDP ಮೀಟಿಂಗಿನಲ್ಲೂ ಅವರು ಕ್ವಶನ್ ಮಾಡಿದ್ದಾರೆ. ಹಾಗಿರುವಾಗ ಒಬ್ಬ ಶಾಸಕರು ಮಧ್ಯದಲ್ಲಿ ಬಂದು ಮಾತಾಡ್ತಾರೆ ಅನ್ನುವ ಪ್ರಶ್ನೆ ಬರುವುದಿಲ್ಲ. KDPಯಲ್ಲಿ ಧ್ವನಿ ಎತ್ತಿದ್ದೆ ನಮ್ಮ ಶಾಸಕರು. ಹಾಗಿರುವಾಗ ಶಾಸಕರಿಗೆ ಕಾನೂನಿನ ಅರಿವು ಇದೆ, ಕಾನೂನಿನ ಅಡಿಯಲ್ಲಿ ಏನೆಲ್ಲ ಆಗಬೇಕು ಅದನ್ನು ಮಾಡಲಿಕ್ಕೆ ಇದೆ. ಪ್ರತಿಭಟನೆ ಮಾಡುವುದು ನಮ್ಮೆಲ್ಲರ ಹಕ್ಕು. ವಿರೋಧ ಪಕ್ಷ ಇರುವಾಗ ಪ್ರತಿಭಟನೆಯಿಂದ ನಾವು ಅದನ್ನು ಮಾರ್ಗವನ್ನು ಸುಗಮಗೊಳಿಸ್ಕೊಳ್ಳೋದು ನಮ್ಮ ವಿರೋಧ ಪಕ್ಷದ ನಮ್ಮ ಶಾಸಕರಿಗೆ ಅದು ಸಮಂಜಸ ಅಂತ ನಾನು ಅಂದುಕೊಂಡಿದ್ದೇನೆ.
ಹಾಗಾಗಿ ಶಾಸಕರು ಎಲ್ಲೇ ಏನೇ ದಾರಿ ತಪ್ಪಿದ್ದಾಗೆ ನಮ್ಮ ಕಾರ್ಯಕರ್ತರವ್ರನ್ನ ಕೈ ಎತ್ತಿ ನಡೆಸ್ತಾರೆ ಅನ್ನುವ ಆಶಾಭಾವನೆಯಲ್ಲಿ ನಾವಿದೆ. ಅದರ ಬಗ್ಗೆ ಕಾಂಗ್ರೆಸ್ನವರಿಗೆ ಚಿಂತೆ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡೋನರ್ಗಳ ಮುಖಾಂತರ ಶಾಲೆ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ. ಅವರು ಟ್ರಸ್ಟ್ ಮುಖಾಂತರ ಇವಾಗ ಮನೆ ರಿಪೇರಿಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅಂಥ ಕೆಲಸಗಳನ್ನೆಲ್ಲ ತನ್ನ ವೈಯಕ್ತಿಕ ನೆಲೆಕಟ್ಟಿನಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಾರ್ಯಕರ್ತರು ಇರ್ಬೋದು, ಮತದಾರರ ಮನೆಗೆ ಹೋಗಿ ಕೆಲಸ ಮಾಡುವಂಥ ಶಾಸಕರು ಏನಾದ್ರು ಇದ್ದರೆ ಅದು ಬೈಂದೂರು ಕ್ಷೇತ್ರದ ಶಾಸಕರು ಗುರುರಾಜ್ ಗಂಟಿಹೊಳಿ ಒಬ್ಬರೇ ಇರೋದು. ಸೋಷಲ್ ಮೀಡಿಯಾ ಒಂದರ ಗುರಿ ಇಲ್ಲದಿದ್ದರೆ, ಗುರಿ ಮತ್ತು ಗುರು ಇದ್ದದಕ್ಕೆ 16,000 ಮತಗಳಿಂದ ಅವರು ಗುರಿ ಮುಟ್ಟಿ ಇವತ್ತು ಕ್ಷೇತ್ರದ ಶಾಸಕರಾಗಿದ್ದಾರೆ. ಹಾಗಾಗಿ ಗುರು ಇದ್ದರೆ ಗುರಿ ಇದೆ ಅವರಿಗೆ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಅದು ನಾವು ಮೊನ್ನೆಯ ಪತ್ರಿಕಾಗೋಷ್ಠಿಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ವಿಚಾರದಲ್ಲಿ ನಾವು ಮಾತಾಡೋದಿಲ್ಲ. ನೋ ಕಮೆಂಟ್. ಈಗ ಈ ರಬ್ಬಿಂಗ್ ಎನ್ನುವಂಥದ್ದು ಸಮಸ್ಯೆ ಉಂಟು ಮಾಡಿದ್ರು. ನೀವು ಕೇಳ್ತಾ ಇರುವ ಪ್ರಶ್ನೆ ಸರಿ. ಈ ರಬ್ಬಿಂಗ್ ಎನ್ನುವಂಥದ್ದು ಇದ್ದದೆ. ಈ ಮೊದಲು ಈ ಸರ್ಕಾರ ಮತ್ತು ಶಾಸಕರು ಬೇರೆ ಬೇರೆ ಇರುವಂಥದ್ದು ವ್ಯವಸ್ಥೆಯಲ್ಲಿ. ಈಗ ನಾವು ತಾಲೂಕ್ ಪಂಚಾಯತ್ ಮೆಂಬರ್ ಇರುವಾಗ ಸ್ವಲ್ಪ ಸಮಯ ಗೋಪಾಲ್ ಪೂಜಾರಿ ಅವರಿದ್ದರು, ಸ್ವಲ್ಪ ಸಮಯ ಸುಕುಮಾರ್ ಶೆಟ್ಟಿ ಇದ್ದರು. ಆ ರಬ್ಬಿಂಗ್ ಆಗುವಂಥದ್ದೇ. ಈಗ KDP ಮೀಟಿಂಗ್ನಲ್ಲಿರಲಿ, ಇದೊಂದು ರಾಜಕೀಯ ವ್ಯವಸ್ಥೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಶಾಸಕರು ಅದಲು ಇರುವಾಗ ಈ ಅಧಿಕಾರಿಗಳು ಬ್ಯಾಲೆನ್ಸ್ ಅನ್ನು ಮಾಡ್ತಾರೆ. ಆ ಬ್ಯಾಲೆನ್ಸ್ ಅನ್ನು ಮಾಡುವ ಸಂದರ್ಭದಲ್ಲಿ ಆ ಪರಿಸ್ಥಿತಿಗಳು ಉದ್ಭವ ಆಗ್ತದೆ. ಮೊನ್ನೆ ಕೇವಲ ಲಾರಿ ಮತ್ತು ಗಣಿಗಾರಿಕೆಯ ಬಂದಂಥ ಜನ ಅಷ್ಟು ಜನ ಅಲ್ಲ, ಅವರಿರುವಂಥದ್ದು ಒಂದು 200 ಜನ ಇರ್ಬೋದು. ಮೊನ್ನೆ ತೊಂದರೆಗಾದವರು ಬಂದಿದ್ದಾರೆ. ಇವತ್ತು ನಾವು ಬೇರೆ ಬೇರೆ, ನೀವು ಹೋಟೆಲ್ ಉದ್ಯಮಿಗಳಿಗೆ, ಬೀಡಾ ಅಂಗಡಿಗಳಿಗೆ, ಬೇರೆ ಬೇರೆ ವ್ಯವಹಾರಸ್ಥರು ಕೂಡ ಹೇಳ್ತಾರೆ, ಕಲ್ಕುವಾರಿ ಮತ್ತು ಹೊಯ್ಗೆ ಬಂದಾದ ಮೇಲೆ ನಮ್ದು ಪಾರ್ಸಲ್, ಈ ಕೆಲಸದವರೆಲ್ಲ ಪಾರ್ಸಲ್ ಊಟ ತಗೊಂಡು ಒಂದೊಂದು ಸಣ್ಣ ಸಣ್ಣ ಹೋಟೆಲ್ನಲ್ಲೂ 5,000-6,000 ವ್ಯಾಪಾರ ಕಡಿಮೆ ಆಗಿದೆ ಅಂತ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಪೇಂಟಿಂಗಿನವರು, ಕಲ್ಲು ಕಟ್ಟುವವರು, ಎಲ್ಲರಿಗೂ ತೊಂದರೆ ಆಗಿದೆ. ಖಂಡಿತವಾಗಿ ಶಾಸಕರು ಕೂಡಿಕೊಂಡು ಹೋಗ್ಲಿಕ್ಕೆ ತಯಾರಿದ್ದಾರೆ. ಕೂಡಿಕೊಂಡು ಬಿಟ್ಟು